ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓದಪ್ಪ, ಇದು ಓದಿದ್ದಾಯ್ತಾ? ಹಾಂ, ಓದ್ಕೋ ಬೇಗ ಬೇಗ. ನಾನು ಗಂಟೆ ಹೊಡಿತೀನಿ. ಒಂದು ಕ್ವಶನ್ ನಾನು ಒಂದು ಸತಿ ಗಂಟೆ ಹೊಡೆದ್ರೆ ನೀನು 1 ಸೆಕೆಂಡ್ ಒಂದು ಪೇಜ್ ಓದ್ಬಿಡ್ತೀಯ, ಗೊತ್ತಾ? ಈಗ ಗೊತ್ತಾಗುತ್ತೆ, ಓದ್ ನೋಡು. ಟಕ್ಕಂತ ಹೋಗಿ ಬಂದುಬಿಡುತ್ತೆ. ಏಳು ಮಂಜುನಾಥ ಎದ್ದೇಳು, ಮಂಜುನಾಥ ಎದ್ದೇಳು. ಓದೋವಾಗೆಲ್ಲ ಗಂಟೆ ಬಾರಿಸ್ಬೇಕು. ಗಂಟೆ ಬಾರಿಸ್ಕೊಂಡು ಓದಬೇಕು, ಚೆನ್ನಾಗಿ ಬಂದ್ಬಿಡುತ್ತೆ. ಯಾರು ಹೇಳಿದ್ ಗೊತ್ತಾ? ಬಾಬಾ ರಾಮದೇವ್. ಬಂತಾ? ಬಂದ್ಬಿಡುತ್ತೆ ನೋಡು. ನಾನು ಗಂಟೆ ಬಾರಿಸಿದ್ದೀನಲ್ವಾ, ಯಾರು ಬರ್ದಿದ್ರು ನಿನಗೆ ಬಂದ್ಬಿಡುತ್ತೆ. ನಾನು ಯಾರು ಓದಲ್ವೋ ಅವ್ರ ಹತ್ರ ಕರ್ಕೊಂಡೋಗ್ಬಿಡು, ನಾನು ಹಿಂಗೆ ಗಂಟೆ ಬಾರಿಸ್ತೀನಿ. ಅವ್ರು ಸಖತ್ತಾಗಿ ಓದ್ತಾರೆ, ಫಸ್ಟ್ ರ್ಯಾಂಕ್ ಬರ್ತಾರೆ. ನಿಮ್ಮ ಕ್ಲಾಸಲ್ಲಿ ಯಾರಾದರೂ ಇದ್ದಾರಾ ಓದದೇ ಇರೋರು? ಎಲ್ಲ ಚೆನ್ನಾಗಿ ಓದ್ತಾರ? ಹೋಗಲಿ ಬಿಡು. ನಿಮ್ಮ ಕ್ಲಾಸಲ್ಲಿ ಬಂದು ಗಂಟೆ ಬಾರಿಸ್ತೀನಿ, ನಿಮಗೆ ಗಂಟೆ ಬಾರಿಸಿ ಪೂಜೆ ಮಾಡ್ತೀನಿ. ಎಲ್ಲರೂ ಫಸ್ಟ್ ರ್ಯಾಂಕ್ ಬಂದ್ಬಿಡ್ತಾರೆ. ಒಂದು ಕ್ವಶನ್ಗೆ 1 ಸಾರಿ ಗಂಟೆ. ನನ್ನ ಗಂಟೆಗೆ ಎಷ್ಟು ವ್ಯಾಲ್ಯೂ ಇದೆ, ನಾನು ಜಾಸ್ತಿ ಹೊಡೆಯೋಲ್ಲ. ಒಂದು ಸತಿ ಗಂಟೆ ಹೊಡೆದ್ರೆ 1000 ರೂಪಾಯಿ ಕೊಡಬೇಕು, ಗೊತ್ತಾ? ಯಾಕೆಂದರೆ ಪುಕ್ಸೈಟೇಗ್ನ ಯಾವುದು ಬರಲ್ಲ. ನೀವು ಚೆನ್ನಾಗಿ ಮಾರ್ಕ್ಸ್ ತೆಗಿಯಲ್ವಾ? ನಾವೇನು ಸುಮ್ಮನೆ ಹೇಳ್ತೀವ? ನಾವು ಬಾರಿಸೋದ್ರಿಂದ ನೀವು ಓದಲ್ವಾ? ನೀವು ರ್ಯಾಂಕ್ಗಳೇ ಹೊಡೆಯಲ್ವಾ? ರ್ಯಾಂಕ್ಗಳಿಂದ ರ್ಯಾಂಕ್ಗಳು ತೆಗಿಯಲ್ವಾ? ಒಂದು ಸತಿ ಗಂಟೆ ಹೊಡೆದ್ರೆ 1000 ರೂಪಾಯಿ ಇಕ್ಕಬೇಕು. ಇನ್ನೇನು ಮತ್ತೆ? ನಾವು ಊಟ ಮಾಡೋವಾಗೂ ಗಂಟೆ ಹೊಡಿತೀವಿ. ನಿಮ್ಮ ಕ್ಲಾಸಲ್ಲಿ ಬೆಲ್ ಹೊಡಿತಾರೋ ಇಲ್ವೋ ಗೊತ್ತಿಲ್ಲ, ನಾನಂತೂ ಬಂದು ಗಂಟೆ ಹೊಡಿತೀನಿ. ಬೆಲ್ ಹೊಡಿತಾರದ? ಎಲ್ಲ ಕಾಲೇಜಲ್ಲೂ ಬೆಲ್ ಹೊಡಿತಾರೆ. ನಾನು ಬೆಲ್ ಹೊಡಿಯೋ ಬದಿಗೆ ಬಂದು ನಾನು ಗಂಟೆ ಹೊಡಿತೀನಿ. ಹುಡುಗರು ಎಲ್ಲ ಅಲರ್ಟ್ ಆಗಿಬಿಟ್ಟು ಓಡಿ ಬಂದುಬಿಡ್ತಾರೆ. ಆಂಟಿ ಗಂಟೆ ಹೊಡೆದ್ರು, ಚೆನ್ನಾಗಿ ಓದಬೇಕು ಅಂತ, ಗೊತ್ತಾ? ಗಂಟೆ ಬಾರಿಸಿ ಎಷ್ಟು ಕಾಲೇಜುಗಳಲ್ಲಿ ಉದ್ಧಾರ ಮಾಡಿದ್ದೀನಿ, ಗೊತ್ತಾ? ನಾನು ಗಂಟೆ ಬಾರಿಸೋಳಲ್ಲ ಕಾಲೇಜುಗಳಲ್ಲಿ ಹೋಗಿ. ನಾನು ಬಾರಿಸೋ ಗಂಟೆ ಇದು, ಬೆಲ್ಲೇ ಬೇರೆ. ನನ್ನ ಕೈ ಅದೃಷ್ಟದ್ರೈತೆ. ನಾನು ಬೆಲ್ ಹೊಡೆದ್ರೆ ಸಾಕು, ಏನು ಗೊತ್ತಾ, ಎಲ್ಲ ಪಾಸಿಟಿವ್ ಎನರ್ಜಿ ಬರುತ್ತೆ. ನೀನು ಓದ್ಕೊಂಡಿದ್ದಾಯ್ತಾ? ಮುಗೀತಾ? ನಾನಂದರೆ ಏನು ಸೂಪರ್ ಅಲ್ವಾ? ಸೂಪರ್ ಅಂದರೆ ಸೂಪರ್, ಗ್ರೇಟ್. ಯಾರೋ ಹಾರನ್ ಹೊಡಿತಾ ಇದ್ದಾರೆ, ಕರೀತಾ ಇದ್ದಾರೆ. ಹೋಗ್ಬೇಕಂತೆ, ಮದುವೆಗೆ ಹೋಗ್ಬೇಕಂತೆ. ಮದುವೆಗೆ ಹೋಗ್ಬಿಟ್ಟು ತಿಂದುಬಿಟ್ಟು ಮುಯ್ ಕೊಡ್ದಿರೋ ಓಡಿ ಬಂದ್ಬಿಡೋದು. ಹಾರನ್ ನೋಡು ಹೊಡಿತಾನೆ ಇದ್ದಾರೆ ಅವರಿಂದ.
ಓದ್ತೀಯಾ? ನೀನು ಕಾಲೇಜ್ಗೆ ಹೋದಾಗ ದಾರಿಯಲ್ಲೆಲ್ಲ ಹಿಂಗೆ ಹೊಡ್ಕೊಂಡು ಹೋಗೋ, ಬರೋವಾಗೆಲ್ಲ ದಾರಿಯಲ್ಲಿ ಹಿಂಗೆ ಹೊಡ್ಕೊಂಡು ಬೋ. ಹಾಂ, ಕ್ಲಾಸಲ್ಲಿ ಕೂತ್ಕೊಂಡಾಗ ಹಿಂಗೆ ಹೊಡಿ, ಸಾರು ಹೋದ್ಮೇಲೆ ಹಿಂಗೆ ಹೊಡಿ, ಮಿಸ್ ಬಂದಮೇಲೆ ಹಿಂಗೆ ಹೊಡಿ. ಬರೀಲಿಲ್ಲ ಅಂದರೆ ನೀನು ಚೆನ್ನಾಗಿ ಓದಲ್ಲ. ಹೊಡ್ಕೊಂಡು ಕೂತ್ಕೊಂಡ್ರೆ ಚೆನ್ನಾಗಿ ಓದ್ತೀಯ. ಗಂಟೆನ ಹೊಡೆದ್ರೆ ನೀನು ಚೆನ್ನಾಗಿ ಓದ್ಕೊತೀಯ, ಇಲ್ಲದಿದ್ದರೆ ಚೆನ್ನಾಗಿ ಓದಲ್ಲ. ನಿಮ್ಮ ಸರ್ಗಳಿಗೆಲ್ಲ ಹೇಳ್ಕೊಡ, ಅವರು ಒಂದೊಂದು ಸತಿ ಬಾರಿಸ್ತಾರೆ. ಬಾರಿಸ್ಕೊಳ್ಳಿ ಸರ್ ಅದು ಕೊಟ್ಬಿಡು. ಸರ್ ಬಾರಿಸ್ಕೊಳ್ಳಿ, ಎಲ್ಲರೂ ಚೆನ್ನಾಗಿ ಓದ್ತಾರೆ ಅಂತ. ಬಾರಿಸಿಲ್ಲ ಅಂದರೆ ನಿಮ್ಮ ಮನೆ ಬರ ಸರ್, ಎಲ್ಲರೂ ಫೇಲಾದರೆ ನಿಮ್ಮ ಮನೆ ಬರ, ನಿಮ್ಮ ತಲೆ ಮೇಲೆ ಬರುತ್ತೆ, ಅವ್ರ ತಲೆ ಮೇಲೆ ಬರುತ್ತೆ, ನಮಗೇನು. ಗಲ್ಗಲ್ ಗಂಟೆ, ಗಲ್ಗಲ್ ಗಂಟೆ ಇದು ಒಂದು ಎಲ್ಲಿಂದ ತಂದೆ ಅಂದ್ರೆ? ಎಲ್ಲಿಂದ? ದೇವ್ರು ಕೊಟ್ಟಿದ್ದು. ಯಾವ ದೇವ್ರು ಅಂದ್ರೆ? ಕಬಾಳಮ್ಮ. ಕಪಾಲಮ್ಮ. ನಮ್ಮ ಕಪಾಲಮ್ಮ ಬೇಡ, ಬೇರೆ ದೇವ್ರು ಬೇಕಂದ್ರೆ. ಬೇರೆ ದೇವರೆಲ್ಲ ನಮ್ಗೆ ಕೊಟ್ಟಿಲ್ಲ, ನಮ್ಗೆ ಕೊಟ್ಟಿರೋದು ಇದೇ ದೇವರು. ಬೇಕಾದರೆ ಹೊಡ್ಕೊಳ್ಳಿ, ಇಲ್ಲಾಂದರೆ ಕೂತ್ಕೊಳ್ಳಿ. ಹೊಡ್ಕೊಳ್ಳಿ ಅಂತ ಕಿವಿ ಹತ್ರ ಎತ್ಕೊಂಡಾಗ ಗಡ 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 ಅನ್ನಿ. ಕೊಡು, ನೀನು ತೋರಿಸ್ತೀನಿ ಹಿಂಗೆ ಹೊಡಿಬೇಕಂದ್ರೆ. ಬಿಡು, ಹಿಂಗೆ ಹೊಡಿ. ಎಷ್ಟು ಹೊಡೆದ್ರು ಹೊಡೆಸ್ಕೊಂತೀರ. ಯಾರು? ಟೀಚರ್ ಎಲ್ಗೋಡೋಗ್ಬಿಡ್ತಾರೆ. ನಮ್ಮ ಮನೆಗೆ ಬಂದ್ಬಿಟ್ಟು ಆ ಕಪಾಲಮ್ಮ ಅಂತ ತೋರಿಸ್ತಾನೆ, ಇದೆ ಅಂತೀವಿ. ನಿಮ್ಮ ಆಯಾಗಳು ಕೊಡು, ಕಸ ಗುಡಿಸೋವಾಗೆಲ್ಲ ಗಂಟೆ ಹೊಡ್ಕೊಂಡು ಕಸ ಗುಡಿಸಿ ಅಂತ ಹೇಳಿ. ಆಮೇಲೆ ಕಾಲೇಜ್ ಅವರೆಲ್ಲ ಬಿಟ್ಟು ಹೋಗ್ಬಿಡ್ತಾರೆ. ಏನಿಲ್ಲ, ಇಲ್ಲಿ ಸೀರೆ ಕೊಂಗು ಕಟ್ಕೊಂಡ್ಬಿಡಿ, ಕೊಂಗು ಥರ ಡನ 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 ಅಂತ ಇರಲಿ, ಗುಡಿಸ್ತಾ ಇರಲಿ, ಇನ್ನೊಬ್ರು ಒರೆಸ್ತಾ ಇರಲಿ. ಹಿಂದೆ ಪ್ರಿನ್ಸಿಪಲ್ ಬಂದು ಡ್ಯಾನ್ಸ್ ಮಾಡಲಿ, ಡನ 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 ಅಂತ ಹೊಡಿತಾ ಇರಲಿ. ಪ್ರಿನ್ಸಿಪಲ್ ಬಂದು ಡ್ಯಾನ್ಸ್ ಮಾಡ್ತಾರೆ, ಸ್ಟೆಪ್ಗಳು ಹಾಕ್ತಾರೆ. ಆ ಸೌಂಡ್ಗೆ ಯಾವ ಸ್ಟೆಪ್ ಹಾಕ್ತಾರೆ, ಅವ್ರಿಗೆ ಯಾವ ಸ್ಟೆಪ್ ಬೇಕೋ ಆ ಸ್ಟೆಪ್ ಹಾಕ್ತಾರೆ. ಎಷ್ಟು ಚೆನ್ನಾಗಿದೆ ಕೆಳಗಡೆ ಬಿಟ್ಬಿಟ್ರೆ, ಕೆಳಗಡೆ ಬಿಟ್ಬಿಟ್ರೆ ಬಿದ್ದರೆ ಎತ್ತಿ ಮತ್ತೆ ಕಟ್ಕೊತಾರೆ. ಆಂಜನೇಯನ ಬಾಲ್ ಥರ ಕಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಗುಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಅದು ಡನ್ 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 ಅಂತ ಹೋಗ್ತಾ ಇರುತ್ತೆ. ಡನ್ ಡನ್ ಡನ್, ಅದೇ ನಮ್ಮ ಮ್ಯೂಸಿಕ್. ಅದಕ್ಕೆ ಮ್ಯೂಸಿಕ್ಕು ಎಲ್ಲ, ಡ್ರಮ್ಮು ಎಲ್ಲ. ಅದು ಯಾವ ಕಲರ್ ಮಾಡೋಣ ಇದನ್ನ? ಅದು ಅದೇ ಕಲರ್ ಸಾಕು. ಬ್ರೌನ್ ಕಲರ್ ಮಾಡೋಣ. ಬ್ರೌನ್ ಕಲರ್ ಐತೆ. ನಿಮ್ಮ ಕ್ಲಾಸಲ್ಲಿ ಇರೋರಿಗೆಲ್ಲ ಕಟ್ಟಿಬಿಟ್ರೆ ಹೆಂಗಿರುತ್ತೆ? ಡನ್ 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 ಅಂದ್ಕೊಂಡು ಡನ್ ಡನ್. ನಮ್ಮ ಕ್ಲಾಸಲ್ಲಿ ಒಂದು ಸತಿ ಸರ್ ಬಂದರು. ಈ ಬಾಯ್ಸ್ ಅವಾಗೆಲ್ಲ ಡೆಸ್ಕ್ಗಳು ಹಿಂಗೆ ಕ್ಲೋಸ್ ಮಾಡೋದು, ಓಪನ್ ಮಾಡೋದು. ಡೆಸ್ಕ್ಗಳ ಕೆಳಗಡೆ ರೀಲ್ ಪಟಾಕಿ ಇರುತ್ತೆ ಅಲ್ವಾ, ಅದನ್ನ ಇಕ್ಕಿದ್ರು. ಸರ್ ಹಿಂಗೆ ಪಾಸ್ ಆದರು, ಎಂಟ್ರಿ ಆದರೂ ಒಳಗಡೆ, ಆ ಡೆಸ್ಕ್ ಹಿಂಗೆ ಬಿಟ್ಟರು, ಪಟಾಕಿ ಡಮ 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 ಅಂದ್ಬಿಡ್ತು. ಆ ಸಾರು ಯಾರನ್ನೂ ಹೊಡಿತಾ ಇರಲಿಲ್ಲ. ಓಲ್ ಎತ್ಕೊಂಡು ಗರ್ಲ್ಸ್ನ ಕುಂಡ್ರಿಸ್ಬಿಟ್ಟು ಬಾಯ್ಸ್ನ ಒಂದು ಕಡೆಯಿಂದ ಬಾರಿಸ್ಕೊಂಬಂದರು. ಲಾಸ್ಟ್ ಡೆಸ್ಕ್ ಅವ್ರು ಮಾಡಿದ್ದು.
ಅದೇ ನಾನು ನೈನ್ತಲ್ಲಿದ್ದಾಗ ಫಸ್ಟ್ ಬೆಂಚ್ ಅವರು ಓಡಿಸ್ಕೊಂಡ್ರು. ಫಸ್ಟ್ ಬೆಂಚ್ ಅವರು ಓಡಿಸ್ಕೊಂಡ್ರು, ಮಿಡ್ಲ್ ಬೆಂಚ್ ಅವರು ಓಡಿಸ್ಕೊಂಡ್ರು. ಅವರು ಸರ್ ನಾವಲ್ಲ ಬ್ಯಾಕ್ ಇರೋರು ಓದ್ತಾ ಇದ್ರು. ಆ ಸರ್ ಯಾರನ್ನೂ ಒಂದು ದಿವಸನೂ ಹೊಡಿತಾ ಇರಲಿಲ್ಲ. ಅದನ್ನೇ ಇವರು ಅಡ್ವಾಂಟೇಜ್ ತಗೊಂಡು ಆ ಥರ ಮಾಡಿದ್ರು. ಪಟ 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 ಬಾರಿಸಿದ್ರು ನೋಡು. ಹಾಂ, ನಿಮ್ಮ ಕ್ಲಾಸಲ್ಲಿ ಏನು ಆಗಲಿಲ್ವ ಈ ಥರ? ನಮ್ಮ ಸ್ಕೂಲಲ್ಲಿ ಮೊದಲು ಟೀಚರ್ ಚೆನ್ನಾಗಿ ಹೊಡಿತಾ ಇದ್ರು, ಆಮೇಲೆ ಬಿಟ್ಬಿಟ್ರು. ಅವಾಗ ರೂಲ್ಸ್ ಬಂದ್ಬಿಡ್ತಲ್ವ ಹೊಡಿಬಾರ್ದು ಅಂತ. ಹಂಗೇನಿಲ್ಲ. ಅಲ್ಲ, ನಾನು ಹೇಳಿದ್ದು ಈ ಥರ ಇನ್ಸಿಡೆಂಟ್ಗಳು ಏನಾಗಲಿಲ್ವಾ, ಜೋಕುಗಳು? ನಾನೇ ಮಾಡ್ತೀನಿ, ನಾನೇ ಓಡಿಸ್ಬೇಕು. ಏನು ಮಾಡ್ತೀಯ? ಇನ್ನೇನು ಊಟ ರಾತ್ರಿ? ಈಗ ನಾವೊಂದು ಏನೋ ಒಂದು